ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ತುಂಬಾ ಜನ ಪ್ರಶ್ನೆನ ಕೇಳ್ತಾ ಇದ್ರಾ, ಮೇಡಮ್ ಥರ್ಡ್ ಮೆರಿಟ್ ಲಿಸ್ಟ್ ಬರುತ್ತೋ ಅಥವಾ ಬರಲ್ವಾ ಅಂತ. ನಿಮ್ಮ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಪರ್ಸೆಂಟೇಜ್ ಇದ್ರೂ ಕೂಡ ಸೆಲೆಕ್ಟ್ ಆಗಿದ್ದಾರೆ, ಹೇಗೆ ಮೇಡಮ್ ಅದು ಸಾಧ್ಯ ಅಂತ ನನಗೆ ತುಂಬಾ ಜನ ಮೆಸೇಜ್ ನಲ್ಲಿ ಕೇಳ್ತಾ ಇದ್ರಾ ಫ್ರೆಂಡ್ಸ್. ಹಾಗಾಗಿನೇ ಈ ಒಂದು ವಿಡಿಯೋ ಬರುತ್ತೋ ಅಥವಾ ಮೆರಿಟ್ ಲಿಸ್ಟ್ ಅಲ್ಲಿ ಕಟ್ ಆಫ್ ಎಷ್ಟು ನಿಲ್ಬಹುದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಇದೇ ಒಂದು ವಿಡಿಯೋದಲ್ಲಿ ಕವರ್ ಮಾಡೋಣ ಫ್ರೆಂಡ್ಸ್. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಯಾರೆಲ್ಲ ಚಾನಲ್ ನಲ್ಲಿ ಹೊಸಬ್ರಿದ್ದೀರಾ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ. ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡಿ. ನಿಮ್ಮ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಡೇಟ್ ಬಂದ್ಬಿಟ್ಟು 27 ಲಾಸ್ಟ್ ಡೇಟ್. ನಿಮ್ಮ ಥರ್ಡ್ ಮೆರಿಟ್ ಲಿಸ್ಟ್ ಬರುತ್ತೋ ಇಲ್ಲೋ ತುಂಬಾ ಜನರ ಪ್ರಶ್ನೆಗೆ ಬರುತ್ತೆ. ಹೌದು, ಸೊ ನೋಡಿ, ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮ್ಮ ಮೆರಿಟ್ ಲಿಸ್ಟ್ ಗಳನ್ನು ಎಷ್ಟು ಬಿಡ್ತಾರೆ ಅಂತ ಹೇಳಿ. ಅದು ಕೂಡ ಜೂನ್ 30 ಲಾಸ್ಟ್ ಡೇಟ್ ಆಗಿದೆ ಫ್ರೆಂಡ್ಸ್. ಸೊ ಯಾರು ಹೋಗಿ ನೋಡಿಲ್ಲ ಪ್ಲೀಸ್ ಆ ವಿಡಿಯೋನ ನಿಮ್ಮ ಲಾಸ್ಟ್ ಡೇಟ್ ಅನ್ನ ನೀಡಿದಾರೆ ಅಂತ ಅಂದ್ರೆ ಅವರು ಮೆರಿಟ್ ಲಿಸ್ಟ್ ಗಳನ್ನ ಬಿಟ್ಟೇ ಬಿಡ್ತಾರೆ. ಸೊ ಜೂನ್ ವರೆಗೆ ಅಂತ ಅಂದ್ರೆ ಇದು ಇವಾಗ ಏಪ್ರಿಲ್, ಮೇ, ಜೂನ್. ಸೊ ಜೂನ್ ವರೆಗೆ ಎಷ್ಟು ಮೆರಿಟ್ ಲಿಸ್ಟ್ಗಳು ಬಿಡಬಹುದು ಅಂತ ನೀವೇ ಕ್ಯಾಲ್ಕುಲೇಟ್ ಅನ್ನ ಹಾಕಿ. ಸೊ 1 to 5 ಮೆರಿಟ್ ಲಿಸ್ಟ್ ಆದ್ರೂ ಬಿಟ್ಟೇ ಬಿಡ್ತಾರೆ. ನಿಮ್ಮ ಒಂದು ಲಕ್ ಚೆನ್ನಾಗಿದ್ರೆ 1 to 6 ಮೆರಿಟ್ ಲಿಸ್ಟ್ ಅನ್ನ ಬಿಡ್ತಾರೆ ಫ್ರೆಂಡ್ಸ್. ಹಾಗಾಗಿ ಯಾರು ಕೂಡ ವಿಚಾರ ಮಾಡಲಿಕ್ಕೆ ಹೋಗಬೇಡಿ. ಕೇವಲ ನಿಮ್ಮ ಡಾಕ್ಯುಮೆಂಟ್ಗಳನ್ನ ಮಾತ್ರ ಕರೆಕ್ಟ್ ಆಗಿ ಇಟ್ಕೊಳ್ಳಿ. ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಲ್ಲಿ ಎಲ್ಲ ಡಾಕ್ಯುಮೆಂಟ್ಗಳ ಒಂದು ಜೆರಾಕ್ಸ್ ಕಾಪಿ ಹಾಗೇನೆ ಒರಿಜಿನಲ್ ಕಾಪಿಗಳನ್ನ ತೆಗೆದುಕೊಂಡು ಕಟ್ ಆಫ್ ಕೇಳ್ತಾ ಇದ್ರ ಫ್ರೆಂಡ್ಸ್. ನೋಡಿ, ಸೆಕೆಂಡ್ ಮೆರಿಟ್ ಲಿಸ್ಟ್ ನ ಕಟ್ ಆಫ್ ಬಂದ್ಬಿಟ್ಟು ತುಂಬಾನೇ ಹೆವಿ ಕಾಂಪಿಟೇಷನ್ ಇತ್ತು ಅನ್ಬೋದು. ಸೊ 98, 97, 95 ಈ ರೀತಿಯಾಗಿ ಯಾರು ತಗೊಂಡಿದ್ದಾರೆ, ಹಾಗೆಯೇ 100 ಕೂಡ ಯಾರು ತಗೊಂಡಿದ್ದಾರೆ ಅವರು ಕೂಡ ಸೆಲೆಕ್ಟ್ ಆಗಿರುವಂಥದ್ದು ಇದೆ. ಸೊ ನೀವು ಯಾಕೆ ಸೆಲೆಕ್ಟ್ ಆಗಿಲ್ಲ ಅನ್ನೋ ಪ್ರಶ್ನೆಗೆ ಒಂದೇ ಉತ್ತರ, ಅಲ್ಲಿರುವಂಥ ಪೋಸ್ಟ್ ನೀವು ಯಾವ ಡಿವಿಷನ್ಗೆ ಹಾಕಿದ್ದೀರಾ ಮತ್ತು ಅಲ್ಲಿ ಎಷ್ಟು ಪೋಸ್ಟ್ಗಳು ಖಾಲಿ ಇದು ಅದ್ರ ಮೇಲೇ ಡಿಪೆಂಡ್ ಮೇಲೆ ಹೇಗೆ ಡಿಪೆಂಡ್ ಆಗಿರುತ್ತೆ ಅಂತ ಅಂದರೆ 88% ಇದ್ದವರು ಕೂಡ ಸೆಲೆಕ್ಟ್ ಆಗಿದ್ದಾರೆ. ನೀವು ನಿಮ್ಮ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ನ PDF ಅನ್ನು ನೋಡ್ಬೋದು ಫ್ರೆಂಡ್ಸ್. ನೀವು ಅಲ್ಲಿ 88% ಇದೆ, ಅವರು ಸೆಲೆಕ್ಟ್ ಆಗಿದ್ದಾರೆ. ಹಾಗಿದ್ರೆ ನಿಮಗೆ ಪ್ರಶ್ನೆ ಇರ್ಬೋದು, ಅವ್ರಿಗೆ ಹೇಗೆ ಸೆಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿ. ನೋಡಿ, ನಾನು ಮೊದಲಿಗೆ ಹೇಳಿರೋ ಹಾಗೆ ನೀವು ಹಾಕಿರುವಂಥ ಡಿವಿಷನ್ ಹಾಗೆಯೇ ನೀವು ಹಾಕಿರುವಂಥ ಪೋಸ್ಟ್ಗಳ ಮೇಲೇ ನಿಮ್ಮ ಒಂದು ಸೆಲೆಕ್ಷನ್ ಅನ್ನೋದು ನಿಂತಿರುತ್ತೆ. ಹಾಗೆಯೇ ನಿಮ್ಮ ಒಂದು 10th ಮೆರಿಟ್ ಮೇಲೆ. ಹಾಗಿದ್ರೆ ಅವರು ಹೇಗೆ ಸೆಲೆಕ್ಟ್ ಆಗಿದ್ದಾರೆ ಅಂತ ಅಂದರೆ ಅಲ್ಲಿ ಒಂದು ವೇಳೆ ಯಾರೂ ಕೂಡ ಅಪ್ಲಿಕೇಶನ್ ಹಾಕದೇ ಇರ್ಬೋದು, ಅಲ್ಲಿ ಯಾರು ಆ ಒಂದು ಪೋಸ್ಟ್ಗೆ ಯಾರೂ ಕೂಡ ಅಲ್ಲಿ ಕಾಂಪಿಟೇಟರ್ ಇಲ್ಲದೆ ಇರ್ಬೋದು. ಹಾಗಾಗಿನೇ 88 ಇದ್ರೂ ಕೂಡ PWD ಇಂದ ಹೊಂದಿದ್ರು ಕೂಡ ಅವರು ಅಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಫ್ರೆಂಡ್ಸ್. ನಿಮ್ಮ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ನ PDF ಅಲ್ಲಿ ನೀವು ನೋಡ್ಬೋದು. ಸೊ ಅದರ ಒಂದು ಕ್ಯಾಲ್ಕುಲೇಷನ್ ನೋಡಿದ್ರೆ ಇವಾಗ ನಿಮ್ಮ ಥರ್ಡ್ ಮೆರಿಟ್ ಲಿಸ್ಟ್ನಲ್ಲಿ ಯಾರು 90+ ಇದ್ದಾರೆ ಅವರೇ ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಹಾಗಿದ್ರೆ 89, 87 ಇದ್ದವರು ಸೆಲೆಕ್ಟ್ ಆಗಲ್ವಾ ಮೇಡಮ್ ಅನ್ನೋ ಪ್ರಶ್ನೆಗೆ ನೀವು ಕೂಡ ಸೆಲೆಕ್ಟ್ ಆಗ್ತೀರಾ. ಆದರೆ ನಿಮ್ಮ ಒಂದು ಸೆಲೆಕ್ಷನ್ 4th ಮೆರಿಟ್ ಲಿಸ್ಟ್ನಲ್ಲೇ ಆಗ್ಬೋದು ಫ್ರೆಂಡ್ಸ್. ಹಾಗಾಗಿ ಯಾರು ಕೂಡ ಹೋಪ್ಸನ್ನು ಕಳೆದುಕೊಳ್ಬೇಡಿ, ಎಲ್ಲರೂ ಕೂಡ ಸೆಲೆಕ್ಟ್ ಆಗ್ತೀರಾ. 1 to 5 ಮೆರಿಟ್ ಲಿಸ್ಟನ್ನು ಬಿಟ್ಟೇ ಬಿಡ್ತಾರೆ. ನೋಟಿಫಿಕೇಶನ್ ರಿಲೀಸ್ ಮಾಡ್ತಾರೆ, ಎಷ್ಟು ಲಿಸ್ಟ್ಗಳು ಈ ವರ್ಷ ನಿಮ್ಮ ಎಷ್ಟು ಮೆರಿಟ್ ಲಿಸ್ಟ್ಗಳನ್ನು ಬಿಡಬೇಕು ಅಂತ ಹೇಳಿ ಒಂದು ನೋಟಿಫಿಕೇಶನನ್ನು ಬಿಡ್ತಾರೆ ಫ್ರೆಂಡ್ಸ್. ಆ ನೋಟಿಫಿಕೇಶನ್ನ ಅಪ್ಡೇಟ್ ಬಂದ ಮೇಲೇ ನಾನು ನಿಮಗೆ ಮತ್ತೆ ತಿಳಿಸ್ತಾ ಇರ್ತೀನಿ. ಹಾಗೆ ಅಪ್ಡೇಟ್ಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಮತ್ತು ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಮತ್ತು GDSನ ಯಾವುದೇ ಒಂದು ಡೌಟ್ ಇದ್ರೂ ಕೂಡ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಮೆಸೇಜ್ ಮಾಡಿ ಫ್ರೆಂಡ್ಸ್. ನಿಮಗೆ 100% ಆಗಿ ಉತ್ತರ ಸಿಗುತ್ತೆ. ಮತ್ತೊಂದು ನಿಮ್ಮ ಹತ್ರ ರಿಕ್ವೆಸ್ಟ್ ಇದೆ, ಯಾರು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ ಕಮೆಂಟ್ ಬಾಕ್ಸ್ನಲ್ಲಿ, ಒಬ್ರು ಕೇಳಿದ ಪ್ರಶ್ನೆ ಕೆಳಗಡೆನೆ ಇನ್ನೊಬ್ರು ಕೇಳಲಿಕ್ಕೆ ಹೋಗಬೇಡಿ. ನೀವು ಸೆಪ್ರೇಟ್ ಆಗಿನೇ ಪ್ರಶ್ನೆನ ಕೇಳಿ, ನಾನು ಖಂಡಿತವಾಗ್ಲೂ ಉತ್ತರಿಸ್ತೀನಿ ಅಂತ ಹೇಳ್ತಾ ಈ ಒಂದು ಚಾನಲ್ನಲ್ಲಿ ನಿಮಗೆ ಎಲ್ಲ ಥರದ ಮಾಹಿತಿಗಳ ವಿಡಿಯೋಸ್ಗಳು ನೋಡಲಿಕ್ಕೆ ಸಿಗತ್ತೆ. ಹಾಗೆಯೇ ಮುಂದೆ ಸಿಗೋಣ, ಅಲ್ಲಿವರೆಗೂ ಬಾಯ್.